ಉನ್ನತ ಶಿಕ್ಷಣ ಸಚಿವರ ವಿರುದ್ಧ ಕಿಡಿಕಾರಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರು ಹಾಗೂ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರು ಹಾಲಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಕಾರ್ಯವೈಖರಿ ಕುರಿತು ಕಿಡಿಕಾರಿದರು. ಸಚಿವ ಡಾ ಎಂಸಿ ಸುಧಾಕರ್ ಅವರು ಲಾಭವಿಲ್ಲದೆ ಯಾವ ಕೆಲಸವನ್ನ ಮಾಡಲ್ಲ, ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾನೂನು ಬಾಹಿರವಾಗಿ ಸರ್ಕಾರಿ ಜಮೀನನ್ನ ಮಂಜೂರು ಮಾಡಿಸಿಕೊಂಡಿದ್ದು, ಇವರ ಅವಧಿಯಲ್ಲಿ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯವೇ ಎಂದು ಪ್ರಶ್ನಿಸಿದ ಅವರು, ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡುವ ಎಲ್ಲ ಅಕ್ರಮಗಳನ್ನು ಪ್ರಶ್ನಿಸುವುದಾಗಿ ಹೇಳಿದ ಅವರು, ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಪ್ರಾದೇಶಿಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಸಚಿವರ ಅಭಿವೃದ್ಧಿಗೆ ತಮ್ಮ ತಕರಾರಿಲ್ಲ, ಆದರೆ ಅಕ್ರಮಗಳಿಗಷ್ಟೇ ನಮ್ಮ ತಕರಾರೆಂದು ಹೇಳಿದರು. ಈ ವೇಳೆ ಮುಖಂಡರಾದ ಅಬ್ಬುಗುಂಡು, ಶ್ರೀನಿವಾಸ ರೆಡ್ಡಿ, ದೇವಳಂ ಶಂಕರ್, ಕೌನ್ಸಿಲರ್ ವೆಂಕಟೇಶ್, ರೆಡ್ಡಪ್ಪ, ಆಪ್ತ ಕಾರ್ಯದರ್ಶಿ ವೇಣು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಚಂದ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಇತಿಹಾಸ ಬೇಕಾಗಿಲ್ಲ. ಒಂದು ಅಂಬೇಡ್ಕರ್ ಭವನ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥವರು, ನಮ್ಮ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವರು, ಒಂದು ಸಮಾಜವನ್ನ ಸೃಷ್ಟಿ ಮಾಡಿರ್ತಕ್ಕಂಥವರು, ಸಮಾಜ ಇರಬೇಕು ಅಂತ ಬಯಸಿರ್ತಕ್ಕಂಥವರು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋರು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅನ್ನೋರು, ಅಂತ ಹೃದಯ ಭಾಗದಲ್ಲಿ ಇರಬೇಕು ಅಂತ ನಾವು ಮಾಡಿದ್ದೀವಿ. ಅದನ್ನು ಒಪ್ಕೊಬೇಕು. ಅದನ್ನ ಬಿಟ್ಬಿಟ್ಟು ನಾನು ಮಾಡಿದ್ದೆ, ನಾನು ಅಥವಾ ನೀವೇನೇನು ಮಾಡಿದ್ದೀರ ಅಂತ ಗೊತ್ತಿದೆ. ಯಾವ್ಯಾವ ಭವನ ಕಟ್ಟಕ್ಕೆ ಹೋಗಿದ್ರಿ, ಕಲಾಭವನ ಕಟ್ಟಕ್ಕೆ ಹೋಗಿದ್ರಿ, ಮತ್ತು ಎಲ್ಲ ವರ್ಗಗಳ ಸಮುದಾಯದವ್ರನ್ನ ಕರೆಸಿ ನೀನೊಂದು ಅರ್ಜಿ ಕೊಡು ಎಲ್ಲ ಇದೆಯಪ್ಪ, ಎಲ್ಲ ಗೊತ್ತಿದೆ, ಅವೇನು ಹೇಳ್ಬೇಕಾಗಿಲ್ಲ. ಅದರಿಂದ ಇವರು ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡಿ ನಮ್ದೇನೂ ತಕರಾರಿಲ್ಲ, ಖುಷಿ ಆಗ್ತದೆ. ನಮ್ಮ ವಿಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಅಕಸ್ಮಾತ್ ಬೆಂಗಳೂರಿಗೆ ಇನ್ನು ಬೇರೆ ಕಡೆ ಹೋಗುವಂಥ ತಪ್ಪು ಹೋಗ್ತದೆ. ಮೆಡಿಕಲ್ ಕಾಲೇಜ್ ಏನು ಸುಮ್ಮನೆ ಕೊಡಲ್ಲ, ಕೋಟ್ಯಾಂತರ ರೂಪಾಯಿ ಕೊಡಬೇಕು, ಆದರೂ ಕೂಡ ಹತ್ರ ಇರ್ತದೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಮಾಡಲಿ. ಈ ಸರ್ಕಾರಿ ಜಾಗದಲ್ಲಿ ಮತ್ತು ನಗರಸಭೆ ಲಿಮಿಟ್ ಒಳಗಡೆ ಇದೆಯಲ್ಲ, ಅದು ಕಾನೂನು ಬಾಹಿರವಾಗಿರ್ತದೆ. ಹಾಗಾಗಿ ನಾನು ಮೊನ್ನೆ ಪ್ರಾದೇಶಿಕ ಆಯುಕ್ತರಿಗೆ ಹೇಳಿದ್ದೀನಿ, ಇವರು ಒಂದೇ ವಾರದಲ್ಲಿ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರು, ಡೆಪ್ಯೂಟಿ ತಹಸೀಲ್ದಾರು, AC, DC, ADC ಎಲ್ಲ ರಿಪೋರ್ಟ್ ಒಂದೇ ವಾರದ 4 ದಿವಸದಲ್ಲಿ. ಅವ್ರ ಪ್ರಜ್ಞೆ ಇಲ್ವಾ? 1.5 ಕಿಲೋಮೀಟರ್ ಇದೆ, ಇದು ಮಾಡಕ್ ಬರೋದಿಲ್ಲ ಅನ್ನುವಂಥ ಪ್ರಜ್ಞೆ ಇಲ್ವಾ ಅಧಿಕಾರಿಗಳಿಗೆ? ಮಿನಿಸ್ಟರ್ ಹೇಳ್ಬಿಟ್ರೆ ಏನ್ ಬೇಕಾದ್ರೂ ಮಾಡೋದಾ? ತಪ್ಪು. ಅವೆಲ್ಲ ಮಂತ್ರಿಗಳಾಗಿರ್ತಕ್ಕಂಥವ್ರು ಇನ್ನೊಬ್ಬರಿಗೆ ಆದರ್ಶವಾಗಿರ್ಬೇಕು, ಮಾದರಿಯಾಗಿರ್ಬೇಕು, ಮಾದರಿಯಾಗಿ ಕೆಲಸ ಮಾಡ್ಬೇಕು ಅವರು. ಇವ್ರು ನೋಡಿ ಬೇರೆ ಮಂತ್ರಿಗಳು ಕೂಡ ಚಿಂತಾಮಣಿಯಲ್ಲಿ ಏನ್ ಮಾಡ್ತಾ ಇದಾರೆ, ಇದನ್ನ ಕಲಿಬೇಕಾ ಜನ? ಇಂಥದನ್ನ ಕಲಿಬೇಕೇನಪ್ಪ? ಮಂತ್ರಿಗಳು ಕೂಡ ಅರ್ಥ ಮಾಡ್ಕೊಬೇಕು, ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ಬೇಕು, ಮಾಡಿ. ಇವಾಗ ಅವರು ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲೂ ವಿರೋಧ ಮಾಡ್ತಾ ಇಲ್ಲ. ನಾನು ಇವಾಗ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದಾರೆ, ನಾವೇನು ವಿರೋಧ ಮಾಡಿಲ್ಲ. ನನಗೆ ಯಾರ್ಯಾರು ಹೇಳಿದ್ರು ಬೆಟ್ಟ ಕೊರೆದು, ಇನ್ನು ನಾನು ಅದನ್ನ ಹೇಳಕ್ ಹೋಗಿ ಅಭಿವೃದ್ಧಿ ವಿರೋಧಿ ಅಂತ ನಾನು ಯಾಕೆ ಅನ್ಸ್ಬೇಕು? ಮಾಡ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಆಸ್ಪತ್ರೆಗಳು, ಇನ್ನು ಬೇರೆ ಕಟ್ಟಡಗಳು ಎಲ್ಲೆಲ್ಲಿ ಏನೇನು ಮಾಡ್ತಾರೋ, ಚೆಕ್ ಡ್ಯಾಮ್ಗಳು, ನಾವೆಲ್ಲೂ ಅದ್ರ ವಿರುದ್ಧ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿಗಳು ನಿಮ್ಗೆ ಹಾಕ್ಬೇಕು. ಸರ್ಕಾರಿ ಆಸ್ತಿಗಳು ನಮ್ಗೆಲ್ರಿಗೂ ಗೊತ್ತಿದೆ, ಅಲ್ಲಾಗ್ಲಿಲ್ಲ, ಇಲ್ಲಿ ಬಂದಿದ್ದಾರೆ ಇನ್ವೆಸ್ಟ್ ಮಾಡೋದಕ್ಕೆ, ಅದು ಟ್ರಸ್ಟ್ ಮುಖಾಂತರ ಮಾಡೋದಕ್ಕೆ ಬಂದಿದ್ದಾರೆ. ಈ ಸರ್ಕಾರಿ ಆಸ್ಪತ್ರೆಗಳನ್ನ ಬಳಸ್ಕೊಂಡು ಅದೆಲ್ಲ ಮಾಡ್ಬೇಕು ಅಂದ್ರೆ ನೀವು ಮಾಡಿ, ಬೇರೆ ಮಾಡಿ. ನೀವು 28 ಎಕರೆ ಜಮೀನು ತಗೊಂಡು ಮಾಡಿ, ಅಥವಾ ನೀವು ಎಷ್ಟು ಎಕರೆ ತಗೊಂತೀರೋ ನೀವು ಮಾಡಿ. ನಾವು ಈಗ ದುಡ್ಡು ಇರ್ತಕ್ಕಂಥವರೇ ಮಾಡ್ಬೇಕಾಗಿರೋದು, ನಮ್ಮಂಥವ್ರು ಮಾಡೋಕ್ಕಾಗಲ್ಲ. ಮಾಡಿ, ನೀವೇ ಮಾಡಿ, ತೊಂದರೆ ಇಲ್ಲ. ನಿಮ್ಗೆ ಆಸ್ತಿ ಆಗ್ಬೇಕು. ಸರ್ಕಾರಿ ಆಸ್ತಿಗೆ, ಈಗ ಸರ್ಕಾರಿ ಆಸ್ತಿ ಅನ್ನೋದಕ್ಕೆ ನಮ್ಗೆ ಇರೋದು ಅಷ್ಟೇ. ಸರ್ಕಾರಿ ಆಸ್ತಿ ಇಲ್ದಿರೋ ಅವ್ರ ಖಾಸಗಿ, ಇವಾಗ ಅವ್ರು ಲೇಔಟ್ ಮಾಡಿದ್ರೆ ನಮ್ದೇನು ತಕರಾರು ಮಾಡಿದ್ವಾ? ನಾವೇನು ಮಾಡಿಲ್ವಲ್ಲ. ಅಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇದೆ, ಕಲ್ಲಳ್ಳಿ ಕೆರೆ, ಇವ್ರ ಅಡ್ಜಸೆಂಟು, ಲೇಔಟ್ಗೆ ಅಡ್ಜಸೆಂಟ್ ಇರ್ತಕ್ಕಂಥದ್ದು ಕಲ್ಲಳ್ಳಿ ಕೆರೆ ಇದೆ. ಆ ಕೆರೆಯಲ್ಲಿ ಅವನ ಕೋದಂಡರಾಮ್ ಶೆಟ್ಟಿ ಅಂತ ಒಂದು ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಇವಾಗ ನಿಮ್ಗೆ ಅದು ಅರಿವಿಲ್ವಾ? ನಿಮ್ಗೆ ಪ್ರಜ್ಞೆ ಇಲ್ವಾ? ಅದು ಹೆಸರು ತೆಗೆಸ್ಬೇಕು ಅಂತ ಹೇಳಿ ತಹಸೀಲ್ದಾರ್ಗೆ, ACಗೆ, DCಗೆ ನೀವು ಹೇಳಕ್ಕಾಗಲ್ವಾ? ಅವ್ರು ಹೇಳ್ತಾರಂತೆ, ಅವ್ರ ಬ್ರದರ್ ಹೇಳ್ತಾರಂತೆ, ಅದು ಹಂಗೆ ಇರ್ರಿ. ಯಾಕೆ ಅಲ್ಲಿ ಒಂದು ಕೋದಂಡರಾಮ್ ಶೆಟ್ಟಿ ಅಂತ ಒಂದು ಹೆಸರು ಸೇರಿಸ್ಕೊಂಡು ಇನ್ನೊಂದು 50-100 ಜನಕ್ಕೆ ಮೋಸ ಮಾಡ್ಬೇಕಾ? ತೆಗೆಸ್ರಿ, ನಿಮ್ ಜವಾಬ್ದಾರಿ ಅಲ್ವಾ? ನೀವು ಶಾಸಕರಾಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ, ತೆಗೆಸ್ರಿ. ಯಾಕೆ ಕೆರೆ ಅಂಗಳದಲ್ಲಿ ಅದು ಹೆಂಗ್ ಬಂತು ಕೋದಂಡರಾಮ್ ಶೆಟ್ಟಿ ಅಂತ? ನೆನ್ನೆ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿದ್ದೀನಿ, ಇದು ತೆಗೆಸ್ಬೇಕು, ಇದು ಸೀರಿಯಸ್ ಆಗ್ತದೆ. ನೀವು ಈಗಾಗಲೇ ಕೆಲವು ಘಟನೆಗಳು ನಡೆದಿದ್ದಾವೆ, ಮತ್ತೆ ಇನ್ನೊಂದಷ್ಟು ಜನರಿಗೆ ಆ ಥರ ತೊಂದರೆ ಆಗೋದು ಬೇಡ ಅನ್ನುವಂಥದ್ದನ್ನ ಹೇಳಿದ್ದೀನಿ.
ಮಂತ್ರಿಗಳು ಅರ್ಥ ಮಾಡ್ಕೊಬೇಕು. ಕಾನೂನು ಪ್ರಕಾರವಾಗಿ ನೀವು ಕೆಲಸ ಮಾಡಿ, ನಾವು ಕೂಡ ನೀವು ಜೈ ಅಂತ ಹೇಳ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರಪ್ಪ, ಮಾಡಲಿ ಅಂತ ಹೇಳ್ತೀವಿ. ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೇದಾಗ್ತದೆ, ಅನುಕೂಲ ಆಗ್ತದೆ, ನಮಗೂ ಖುಷಿ ಆಗ್ತದೆ.